ಐಶು ಧನನು ಆಳಿಂದ್ರ ನೋಡ್ಕೊಂಬರ್ತೀನಿ ಅಂತ ಊರಿಗೆ ಹೋಗಿದ್ದಾರೆ. ಐಶು ಅಂತೂ ಪೂರ್ತಿ ಹುಷಾರಾಗಿದ್ದಾಳೆ. ಹೌದಾ? ಒಳ್ಳೇದೇ ಆಯ್ತು. ನಾವ್ ಹೇಳಿದ್ವಲ್ಲ, ಆ ದೇವ್ರ ಕೃಪೆ ಅವಳ ಮೇಲೆ ಇದ್ದೇ ಇರುತ್ತೆ. ಯಜಮಾನ್ರೆ, ಅಮ್ಮವ್ರೆ, ಈಗ ಬಂದ್ರ? ಬನ್ನಿ ಬನ್ನಿ. ಪ್ರಯಾಣ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಪದ್ಮನಾಭ ಅವರೇ. ರೀ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಲ್ವಾ? ಶ್ರಾವಣಿ ಅಮ್ಮ ಸಮುದ್ರದಲ್ಲಿ. ಗೊತ್ತಾಯ್ತು. ಸುಬ್ಬು ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ. ಶ್ರಾವಣಿ ಅಮ್ಮವ್ರೆ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಆ ಭಗವಂತನ ಕೃಪೆ ನಾನ್ ಚೆನ್ನಾಗಿದ್ದೀನಿ. ಆ ದೇವ್ರೆ ನನ್ನನ್ನ ಕಾಪಾಡಿದ್ದು. ಆ ದೇವ್ರು ನನ್ನ ಮಗಳನ್ನ ಕಾಪಾಡ್ದ, ಆದ್ರೆ ಆ ದೇವ್ರು ಒಂದು ಪುಟ್ಟ ರೂಪದಲ್ಲಿ ಬಂದು ಕಾಪಾಡಿದ್ದು. ಪುಟ್ಟ ರೂಪದಲ್ಲ? ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು, ವಯಸ್ಸು ಚಿಕ್ಕದಾದ್ರೂ ಇನ್ನೊಬ್ರು ಆಯಸ್ಸನ್ನ ಕಾಪಾಡೋಷ್ಟು ದೊಡ್ಡವಳಾದ್ಲು. ನನಗೆ ನಿಮ್ಮ ಮಾತೇ ಅರ್ಥ ಆಗ್ತಾ ಇಲ್ಲ. ಎಲ್ರು ಏನು ಹೇಳ್ತಾ ಇದ್ದೀರಾ? ಹೇಳ್ತೀನಪ್ಪ. ಅಲ್ಲೋಡು, ಪುಟ, ಇಲ್ಲಿ ನೋಡು, ಇದೇ ನಮ್ಮನೆ. ನೀನು ಇನ್ಮೇಲೆ ನಮ್ಮ ಜೊತೆ ಇಲ್ಲೇ ಇರ್ತೀಯ. ಅಪ್ಪ, ಈ ಮಗುನೇ ಮೇಡಮ್ನ ಕಾಪಾಡಿತು. ಹೌದಾ? ಇದೆಲ್ಲ ದೊಡ್ಡ ಕತೆ, ನಿಮ್ಗೆ ಆಮೇಲೆ ಹೇಳ್ತೀನಿ. ಅಪ್ಪ, ಇವಳ ಮನೆ ಎಲ್ಲಿದೆ, ಇವ್ರ ಅಪ್ಪ ಅಮ್ಮ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವ್ರ ಅಪ್ಪ ಅಮ್ಮ ಯಾರು ಅಂತ ಹುಡುಕಿ ಅವ್ರ ಮನೆಗೆ ಸೇರಿಸೋ ತನಕ ಇವಳು ನಮ್ಮನೇಲೇ ಇರ್ತಾಳಪ್ಪ. ತುಂಬ ದಿನ ತಂದೆ ತಾಯಿನ ಬಿಟ್ಟು ಈ ಮಗುನೂ ಇರೋದಕ್ಕಾಗಲ್ಲ, ಪಾಪ ಮಗುನ ಬಿಟ್ಟು ತಂದೆ ತಾಯಿನೂ ಇರೋದಕ್ಕಾಗಲ್ಲ. ಆದಷ್ಟು ಬೇಗ ಹುಡುಕ್ಬಿಟ್ಟು ಅವ್ರ ಮನೆಗೆ ತಲುಪಿಸ್ಬೇಕು. ನಾನಿಷ್ಟು ವರ್ಷ ಅಪ್ಪ ಅಮ್ಮ ಇದ್ರೂ ಇಲ್ಲದೆ ಇರೋ ಹಾಗೆ ಬದುಕಿದ್ದವಳು. ಅವ್ರ ಪ್ರೀತಿ ನನಗೆ ಸಿಗ್ಲೇ ಇಲ್ಲ. ಆದರೆ ಈಗ ನನಗೆ ಆ ದೇವ್ರ ದಯೆಯಿಂದ ಅಪ್ಪ ಅಮ್ಮ ಇಬ್ರು ಪ್ರೀತಿನೂ ಸಿಕ್ಕಿದೆ. ಆದರೂ ನಾನು ಪಟ್ಟಿರೋ ಕಷ್ಟಗಳು, ಅನುಭವಿಸಿರೋ ನೋವುಗಳು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಹಾಗೆ ಈ ಮಗು ಬದುಕಾಗಬಾರ್ದು. ಆದಷ್ಟು ಬೇಗ ಈ ಮಗುನ ಅವ್ರ ಅಪ್ಪ ಅಮ್ಮನ ಹತ್ರ ಸೇರಿಸ್. ಯಜಮಾನ್ರೆ, ಯಾರಿಗೋ ಮಗು ಬಗ್ಗೆ ಹೇಳ್ತಾ ಇದ್ರಿ? ಹೌದು ಪದ್ಮನಾಭ ಅವರೇ, ನನಗೆ ಒಬ್ರು ಪೊಲೀಸ್ ಅಧಿಕಾರಿ ಪರಿಚಯ ಇದ್ದಾರೆ, ತುಂಬಾ ಕ್ಲೋಸು. ಅವ್ರೀಗ ರಿಟೈರು ಆದರೂ ಅವ್ರ ಇನ್ಫ್ಲುಯೆನ್ಸು ತುಂಬ ಕಡೆ ನಡೆಯುತ್ತೆ. ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ ಹುಡುಗಿ ಊರು ಯಾವುದು ಹುಡುಕ್ಸಿ ಅಂತ ಹೇಳ್ತಾ ಇದ್ದೆ. ಒಳ್ಳೇದಾಯ್ತು ಯಜಮಾನ್ರೆ. ನಾನು ನಮ್ಮ ಆಟೋ ಸಂಘದಲ್ಲಿ ಎಲ್ಲ ಸ್ನೇಹಿತರಿಗೂ ಹೇಳಿದ್ದೀನಿ, ಏನಾದರೂ ಸ್ವಲ್ಪ ಸಹಾಯ ಆಗ್ಬೋದು. ವೀರು, ನಮ್ಮ ಟೀಚರ್ಸ್ ಅಸೋಸಿಯೇಷನ್ಗೆ ಮಗು ಫೋಟೋ ಕಳಿಸಿದ್ದೀನಿ. ಈ ಮಗು ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಆದಷ್ಟು ಬೇಗ ಈ ಪುಟ್ಟ ಹಕ್ಕಿ ತನ್ನ ಗೂಡು ಸೇರಿದ್ರೆ ಸಾಕು. ನೋಡೋಣ ನಂದಿನಿ, ದೇವ್ರ ಸನ್ನಿಧಾನದಲ್ಲಿ ಸಿಕ್ಕಿದಾಳೆ, ಆ ದೇವರೇ ಯಾವುದಾದ್ರೂ ದಾರಿ ತೋರಿಸ್ತಾನೆ. ನಿಮ್ಮ ಮಾತು ನಿಜ ಯಜಮಾನ್ರೆ. ಯಾರು ಏನು ಅಂತ ಗೊತ್ತಿಲ್ದಿರೋ ಒಂದು ಮಗು ದೇವ್ರ ಸನ್ನಿಧಾನದಲ್ಲಿ ಸಿಗುತ್ತೆ, ನಮ್ಮ ಮನೆಗೆ ಬರುತ್ತೆ ಅಂದರೆ ಇದೆಲ್ಲ ಆ ಭಗವಂತನ ಲೀಲೆನೆ. ಇದ್ರ ಹಿಂದೆ ಕತೆ ಬರೆದಿಟ್ಟಿರ್ತಾನೆ. ಏನೇನು ನಡೆಯುತ್ತೋ ನೋಡೋಣ. ನಾವಿಲ್ಲಿ ಇಷ್ಟು ಜನ ಇದ್ರು ಮಗು ನಿನ್ನ ಹತ್ರನೇ ಬರ್ತಿದೆ ಅಂದ್ರೆ ಈ ಮಗುಗೆ ಅದ್ರ ಮನೆ ದಾರಿ ನಿನ್ ಕಣ್ಣಲ್ಲಿ ಕಾಣ್ತಿರ್ಬೋದು. ಸುಬ್ಬು, ಮಲಗಿದ್ಯಾ? ಮಲಗಿದ್ದೀನಿ, ಆದರೆ ನಿದ್ದೆ ಬರ್ತಿಲ್ಲ ಮೇಡಮ್. ಯಾಕೇನಾಯ್ತು? ಮತ್ತೆ ಏನಾದರೂ ಕನಸು ಬಿತ್ತಾ? ಕನ್ಸಲ್ಲ, ಕಣ್ಣಾರೆ ನೋಡಿದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅಲ್ಲ,
ಅಲ್ಲ ಸುಬ್ಬು, ನಿನ್ನಲ್ಲಿ ಅಂಥದ್ದು ಏನ್ ಸ್ಪೆಷಲ್ ಅಂತ ಆ ಮಗು ನಿನ್ನ ನೋಡಿದ ತಕ್ಷಣ ಬಂದು ತಪ್ಕೊಂಡ್ಬಿಡ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ಮೋಸ್ಟ್ಲಿ ಮಕ್ಕಳಿಗೆ ನಾನಂದ್ರೆ ಇಷ್ಟ ಅನ್ಸುತ್ತೆ. ಅದಕ್ಕೆ ಮಗುವಿನಂಥ ಹೃದಯ ಇರೋ ನೀವು ಕೂಡ ನನ್ನ ಇಷ್ಟಪಟ್ಟಿರೋದು. ಕಿಲಾಡಿ ನೀನು. ನಾನ್ ನಿನ್ನ ಇಷ್ಟಪಟ್ಟಿರೋದಕ್ಕೂ ಆ ಮಗು ನಿನ್ನ ಇಷ್ಟಪಡ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನು ಯಾವುದೋ ಹಳೆ ಪರಿಚಯ ಅನ್ನೋ ಹಾಗೆ ಅವಳು ನಿನ್ನ ಹತ್ರಕ್ಕೆ ಬಂದ್ಬಿಟ್ಲು. ನಿನ್ ಜೊತೆ ಇಷ್ಟು ದೂರ ಧೈರ್ಯ ಮಾಡಿ ಬಂದಿದ್ದಾಳೆ ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು? ಇದು ಹೇಳಿದ್ನಲ್ಲ, ಮಕ್ಳಿಗೆ ನಾನಂದ್ರೆ ಇಷ್ಟ ಅಂತ. ಅವಳಿಗೆ ನನ್ನ ಕಣ್ಣು ಇಷ್ಟ ಆಗಿರ್ಬೇಕು ಮೇಡಮ್. ಇಲ್ಲ ಈ ಸ್ಮೈಲು, ಈ ಮುಖ, ನನ್ನ ಹೃದಯ ಇಷ್ಟ ಆಗಿರ್ಬೇಕು ಮೇಡಮ್. ಅವಳಿಗೆ ಅಷ್ಟು ಚೆನ್ನಾಗಿದ್ದೀನಿ ಮೇಡಮ್ ನಾನು. ಅದಕ್ಕೆ ಅನ್ಸುತ್ತೆ. ಪುಟ್ಟ ಮಕ್ಕಳಿಗೆ ಬೆಕ್ಕಿನ ಮರಿ, ನಾಯಿ ಮರಿ ಇವು ಇಷ್ಟ ಆಗ್ತವೆ. ನಾನೇನೋ ಮಾತಾಡ್ತಾ ಇದ್ರೆ ನೀನೇನೋ ಹೇಳ್ತಿದ್ಯಲ್ಲ ಸುಬ್ಬು. ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿರೋದು ಇಷ್ಟೇ. ಇದಕ್ಕೂ ಮೇಲೆ ಆ ಮಗುಗೆ ನಾನು ಯಾಕೆ ಇಷ್ಟ ಅಂತ ನೀವೇ ಡಿಕೋಡ್ ಮಾಡ್ಕೋಬೇಕು. ನನಗೆ ತುಂಬಾ ನಿದ್ದೆ ಬರ್ತದೆ, ನಾನು ಮಲ್ಕೋತೀನಿ. ಪುಟ, ಏನಾಯ್ತು? ನಾನು ಇಲ್ಲೇ ಮಲ್ಕೊಂತೀನಿ. ನಿನ್ ಜೊತೆನೆ ಮಲ್ಕೊಂತೀನಿ.